ಏನಪ್ಪ ಅಂತಂದರೆ ವಿಚಾರ. ಸೊ ಚಿಕನ್ ಏನಾದರೂ ಮಾಡೋಣ ಅನ್ನೋ ಒಂದು ಪ್ಲ್ಯಾನು. ಸೊ ನಮ್ಮ ಅಪ್ಪ ಅಮ್ಮ ಎಲ್ಲ ಲಾಂಗ್ ಟ್ರಿಪ್ಪಿಗೆ ಹೋಗಿದ್ದಾರೆ. ಮನೇಲಿ ಅಡುಗೆಗೆಲ್ಲ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಸೊ ಬಟ್ ಸ್ಟಿಲ್ ಸಣ್ಣ ಪುಟ್ಟ ಸರ್ವೈವಲ್ಗೆ ಏನಾದರೂ ಬೇಕು ಅದನ್ನ ಕಲ್ತ್ಕೊಂಡಿದ್ದೀನಿ. ಆದರೆ ನಾನು ಇದನ್ನು ಟ್ರೈ ಮಾಡಬೇಕು ಅಂತಿದೆ. ಹಾಗಾಗಿ ಚಿಕನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕರಿ ಥರ ಏನಾದ್ರು ಮಾಡೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. ಸೊ ಲೆಟ್ಸ್ ಸಿ ಹೆಂಗಾಗುತ್ತೆ ಅಂತ. ಸೊ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಇದು ನಾನು ನಿಮ್ಮ ಅಣ್ತಮ್ಮ ಕನ್ನಡಿಗ ರಂಜಿತ್ ಶೆಟ್ಟಿ. ಇವತ್ತು ನಾನು ಮಾಡ್ತಾಯಿದ್ದೀನಿ ಮನೇಲಿ ಒಂದು ಚಿಕ್ಕ ಅಡಿಗೆ. ಏನಿಲ್ಲ, ಚಿಕನ್ ನಾನು ಟ್ರೈ ಮಾಡ್ತಿದ್ದೀನಿ. ಮನೇಲಿ ಯಾರೂ ಇಲ್ಲ, ಚಿಕನ್ ತೊಗೊಂಡಿದ್ದೆ. ಸೊ ಇದನ್ನು ನೀಟಾಗಿ ತೊಳ್ಕೊಂಡ್ಬರೋಣ. ಉಪ್ಪಾಗಿ ತೊಳ್ಕೊಂಡ್ರೆ ಇನ್ನೂ ಬೆಸ್ಟ್ ಅಲ್ಲ. ಒಂದು ಸ್ವಲ್ಪ ಕಲ್ಲುಪ್ಪು, ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ ನನಗೆ. ಅಂದರೆ ಸೋಂಬೇರಿತನ ಸ್ವಲ್ಪ ಜಾಸ್ತಿ ನನಗೆ, ಅದು ಸಮಸ್ಯೆ ಒಂದು. ಕೊಂಡು ಬಂದಿದ್ದೀನಿ, ಅಡುಗೆ ಮಾಡ್ತಿದ್ದೆ. ಹ್ಞೂ ಬಾಬಾ, ಎಲ್ಲಿದ್ದೀರಾ ಮತ್ತೆ? ಓ, ಪ್ರಯಾಗರಾಜಲ್ಲಿದ್ದೀರಾ? ಹಾಂ, ಮಹಾಕುಂಭಮೇಳ ನಡೀತಲ್ಲ ಅಲ್ಲಿಗೆ. ಹೌದಾ, ಇಲ್ಲಿ ಕಾಯಿ. ಓಕೆ ಬಾಬಾ, ಓಕೆ ಬಾಯ್, ಹುಷಾರು. ಹಲೋ ಬಾಯ್, ಹುಷಾರು. ಇಟ್ಟೇ ಬಿಟ್ರು. ಗಿಡ್ತೀಯ ಏನಿಲ್ಲ. ಬಾಯ್, ಹುಷಾರು. ಡನ್. ಅರ್ಶಿನ ಹೊಡಿ ಹಾಕಿ ಚರ್ಮನೆ ಸುಳ್ಳೆ ಥರ ತೊಳೆದ್ಬಿಟ್ಟಿದ್ದೀನಿ. ಇದಕ್ಕೆ ಏನು ಮಾಡ್ತೀನೋ ಏನೋ ಮಾಡ್ತೀವಲ್ಲ. ಮಾಡಲಿಲ್ಲ ಅಂದ್ರೆ ಫಸ್ಟ್ ಈರುಳ್ಳಿ ಕಟ್ ಮಾಡೋಣ, ಗೊತ್ತಾಗುತ್ತೆ. ಓಕೆ, ಏನು ಮಾಡಬೇಕು. ಇದಕ್ಕೊಂದು 3 ಈರುಳ್ಳಿ ಹಾಕ್ತೀನಿ. ಒಗ್ಗರಣೆ ಬೇಕೇ ಬೇಕು. ಈರುಳ್ಳಿ ಅಂದರೆ ಗೊತ್ತಾಯ್ತು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬೇಕಲ್ವ. ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನ್ ವೆಜ್ ಅಡುಗೆಗೆ ಬೇಕೇ ಬೇಕು. ಇಲ್ಲ ಅಂದರೆ ಕೈ ಕಾಲೇ ಆಡೋದಿಲ್ಲ. ಸೊ ಒಂದು 3 ಈರುಳ್ಳಿ ಹಾಕೋಣ. ತೊಗೊಂಡಿದ್ದೀನಿ 3 ಈರುಳ್ಳಿ. ಏನೋ ಒಂದು ಅಂತಾರೆ, ಸ್ಟಾರ್ಟಿಂಗಲ್ಲಿ ಉರಿತು ಉಡ್ಕೋತೀವಲ್ಲ, ಅದಕ್ಕೆ ಬೇಕು. ಕಾಣಿಸ್ತಾ ಇದ್ದೀನಿ ನಿಮ್ಗಳಿಗೆ, ನಾನು ಗೊತ್ತಿಲ್ಲ. ಕಾಣಿಸ್ತಾ ಇದ್ದೀನಿ ಬಿಡಿ, ಇದ್ದಾಗ್ರಿ. ಕಾಣಿಸ್ತಾ ಇದ್ದೀನಲ್ವಾ ನಾನು. ಕಿಲಾಡಿ ನನ್ನ ಮಗ ಇಲ್ಲಿ ಬಂದು ಮೂಸ್ತವನೆ. ನಾನು ಎಷ್ಟು ಚಂದಿದ್ದೀನಿ ಅಂತ ಗೊತ್ತಾಯ್ತು ಅವನಿಗೆ. ಯಾರನ್ನು ತಪ್ಸಿದ್ರು ನಮ್ಮ ಮನೇಲಿ ಅರ್ಜುನ್ ಕಂಡು ತಪ್ಸೋಕ್ಕಾಗಲ್ಲ ಯಾರು. ಮಾಡೋಕ್ಕಾಗಲ್ಲ. ಎಕ್ಸ್ಟ್ರಾ ಏನಾದರೂ ಮಾಡ್ತು ಅಂತಂದರೆ ಆಮೇಲೆ ಕೈ ಕಾಲು ಸುಮ್ಮನೆ ಅನ್ಸರಿ ಪೇನ್ ಬರುತ್ತೆ. ಏನಮ್ಮ? ಆಯ್ತಮ್ಮ, ಆಯಿತು. ಹುಷಾರಮ್ಮ. ಅಮ್ಮ ಹುಷಾರು. ಎಲ್ಲರನ್ನ ಕೇಳ್ದೆ ಹೇಳಿ, ಮಾಮನ ದೊಡ್ಡಮ್ಮನ ಎಲ್ಲರನ್ನು. ಹುಷಾರಮ್ಮ. ಬಾಯ್ ಅಮ್ಮ, ಲವ್ ಯು. ಬಾಯ್. ಅನ್ನ ಬೇರೆ ಶಾರ್ಟೇಜ್ ಆಗ್ಬಿಟ್ಟಿತ್ತು. ನೆನ್ನೆನೋ ಗಟ್ಟಿಯಾಗಿ ಊಟ ಮಾಡಿಲ್ಲ ಅವನು. ರಾತ್ರಿನೂ ಸ್ವಲ್ಪ ಕಡಿಮೆ ಊಟ ಮಾಡಿದ್ದು, ಬೆಳಗ್ಗೆ ಲೇಟಾಗಿ ತಿಂಡಿ ಮಾಡಿದ್ದು. ಇನ್ನು ಮಧ್ಯಾಹ್ನ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಚಿತ್ರಾನ್ನ ತಿಂದೆ. ಕೇಳ್ತಿರಲ್ಲ, ಏನೇನೋ ಗುಜಾಡ್ ಮಾಡೋಕ್ಕಾಗಿದೆ. ಏನೋ ಹೊತ್ತಿಗೆಲ್ಲ ತಿನ್ಕೊಂಡ್ಬಿಟ್ಟು ಸಾಕು ನಂಗೆ ಆಗೋಗಿದೆ ನನಗೆ. ರೈಟ್ರಲ್ಲಪ್ಪ. ನೋಡ್ಕೊಳ್ಳೋದು
ಅಲ್ಲ, ಚಿಕನ್ ಹಾಕ್ಕೊಳ್ಳೋದು, ಅದು ಬೇಯಿಸ್ಕೊಳ್ಳೋದು, ಆಮೇಲೆ ಮಸಾಲೆ ಹಾಕೋದು, ಮಸಾಲೆ ಹಾಕಿ ನೀರು ಹಾಕಿ ಕುದಿಸೋದು. ಇನ್ನೇನು ಎಲ್ಲ ರೆಡಿಯಾಗಿದೆ, ಒಂದೊಂದೇ ಹಾಕೊಳ್ಳೋಣ. ಪಟ್ ಅಂತದೆ. ಇದೇ ಬೆಸ್ಟು, ಸ್ವಲ್ಪ ದೂರದಲ್ಲಿ ಮೀನು ಅನ್ಬೋದು. ಓಕೆ, ಸೊ ಈರುಳ್ಳಿ ಹಾಕೋಣ. ಗಮ್ಮಂತ ಇದೆ ಯಾಕೆಲ್ಲ ಈರುಳ್ಳಿ ನೀಟಾಗಿ ಪೀಸ್ ಆಗಲಿಲ್ಲ ಅಂದರೆ ಇದ್ರೊಳಗಡೆ ಪೀಸ್ ಮಾಡೋದು. ಸೊ ಎರಡು ಎಟ್ ಎ ಟೈಮ್ ಮಾಡ್ತಿದ್ದೆ. ಒಂದು ಕಡೆ ಅನ್ನ ಮಾಡ್ತಾಯಿದ್ದೀನಿ, ಕಾಣ್ಬೋದು. ಒಂದು ಕಡೆ ಅನ್ನ ಹಾಕ್ತಾಯಿದೆ, ಸದ್ಯಕ್ಕೆ ಅದು ಅಕ್ಕಿ, ಅನ್ನ ಅಲ್ಲ, ಸುಮ್ಮನೆ ತಮಾಷೆ ಮಾಡಿ. ಈ ಕಡೆ ಅನ್ನ ಆಗ್ತದೆ, ಇನ್ನೊಂದು ಕಡೆ ಚಿಕನ್ನು ಕೊಡೋಣ. ಜೈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಂಗೆ ಸಕಾರಂತ ಪಾತ್ರೆ ಹೀರಿದೆ, ಅದನ್ನೇ ಎಳೆದ್ಬಿಡ್ತದೆ. ಚಿಕನ್ ಹಾಕಿದಾಗ ಚಿಕನ್ ಜೊತೆಗೆ ಅರ್ಶಿನ ಹುಡಿ ಹಾಕೋದಲ್ವ. ಇದೆರಡು ತಿಳ್ಕೊಂಬಿಡೋಣ. ನಮ್ಮ ಅಕ್ಕಿ ಹೋಗಿ ಖಾರ ಪುಡಿನೇ ಹಾಕಿ ಅಡುಗೆ ಮಾಡ್ಬಿಡ್ತೀನಿ ಆಮೇಲೆ. ಇದಕ್ಕೆ ನಾನು ಖಾರ ಪುಡಿ ಹಾಕ್ಬೇಕು. ನೀವು ಚಿಕನ್ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಗ್ರೇವಿ ಟೈಪ್ ಮಾಡೋಣ ಅಂದ್ಕೊಂಡ್ರೆ ಸೆಮಿ ಗ್ರೇವಿ ಆಗೋಗಿದೆ. ಆ್ಯಂಡ್ ಬಾಯ್ಲ್ಡ್ ಆಗಿ ಇವಾಗ ಸುಲ್ದ್ಬಿಟ್ಟು ಮಡಗಿರೋದು. ಆ್ಯಂಡ್ ಅನ್ನನೂ ರೆಡಿಯಾಗಿದೆ, ಚಿಕನ್ ರೆಡಿ ಇದೆ, ಬಾಯ್ಲ್ಡ್ ಆಗಿ ರೆಡಿ ಇದೆ, ಸವಿಯೋದೊಂದೇ ಬಾಕಿ. ಒಂದು ಊಟ ಬಡಿಸ್ಬಿಟ್ರೆ ಆಗೋಯ್ತು, ರೆಡಿ. ಆಟ ಆಡಿಸ್ತೀನಿ ನೋಡಿ. ಇಲ್ಲ ಆಗೋದಿಲ್ಲ ಕೊಡೋಕ್ಕೆ, ರೆಡಿ. ಬರೋಲ್ಲ ನಾನು. ರೆಡಿ. ರೆಡಿ. ಒಂದು ರೌಂಡ್ ರೈಸ್ ಹಾಕೊಂಡ್ಬಿಡು. ಲೈಟಾಗಿ ಕೆಮ್ಮುದು ಸೆನ್ಸೇಷನ್ ಇದೆ, ಹಾಗಾಗಿ ಏನು ಇರಿಟೇಟ್ ಮಾಡ್ತಾರೆ. ಸೊ ಲೈಟಾಗಿ ಸ್ವಲ್ಪ
ತಲೆನೋವು ಬೇರೆ, ಜೊತೆಗೆ ಕೆಮ್ಮು, ಇದ್ರದ್ದೇನೋ ಇನ್ಫ್ಲಮೇಷನು ಮೈಯಲ್ಲೆಲ್ಲ ಸೊಂಟ ಆ ಥರ ನೋಯ್ತಾಯಿದೆ. ಮೋಸ್ಟ್ಲಿ ಜ್ವರ ಗಿರ ಬರ್ತಾ ಇದೆಯೋ ಏನು ಕತೆ ಗೊತ್ತಿಲ್ಲ. ಊಟ ಅಂತೂ ತುಂಬ ಅದ್ಭುತವಾಗಿತ್ತು. ನಿನ್ನೆ ಇವತ್ತು ಬೆಳಗ್ಗೆ ಸರಿಯಾಗಿ ಊಟ ಮಾಡಿರಲಿಲ್ಲ ನಾನು. ಏನು ಹೇಳ್ತಾರೆ, ಅರ್ಧಂಬರ್ಧ ಊಟ ಮಾಡಿ ಹೆಂಗೆಂಗೋ ತಳ್ಳಾಡಿದ್ದು ಆಗಿತ್ತು ಇವತ್ತಿನ ನನ್ನ ಈ ವಿಡಿಯೋ. ಹೀಗೆ ಮುಂದೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ನಾನು ಬರ್ತೀನಿ. ಇವತ್ತು ಏನು ಈ ಕುಕ್ಕಿಂಗ್ದೊಂದು ವಿಡಿಯೋ ಮಾಡಿದ್ದೆ. ಐ ಹೋಪ್ ನಿಮಗೆಲ್ಲೋ ಬೋರ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ನಮ್ಮಮ್ಮ ಬಂದಾಗೆಲ್ಲ ಯಾವಾಗ ಒಂದು ಮಾತಾಡ್ತಾರೆ, ಏನಂದರೆ ನಮ್ಮಮ್ಮ ಮನೇಲಿದ್ದಾಗೆಲ್ಲ ಒಂದು ಮಾತಾಡ್ತಾರೆ, ನಿನಗೇನು ತಡಿ ಬಂದಿರೋದು, ನಾವಿದ್ದಾಗ ಅಡುಗೆ ಮಾಡಲ್ಲ, ನಾವು ಹೋದಾಗೆಲ್ಲ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂತೀಯ ಅಂತ. ಸೊ ನೆಕ್ಸ್ಟ್ ಟೈಮ್ ನಮ್ಮ ಅಮ್ಮನ ಜೊತೆಗೇ ಒಂದು ಒಳ್ಳೆ ಡಿಶ್ ಜೊತೆಗೆ ನಾನು ಮತ್ತೆ ಪುನಃ ಬರ್ತೀನಿ. ಸೊ ಟಿಲ್ ದೆ, ಲವ್ ಯು ಆಲ್, ಟೇಕ್ ಕೇರ್, ಸೈನಿಂಗ್ ಆಫ್ ಬೈ ಅಂತ ನಮ್ಮ ಕನ್ನಡಿಗ ರಂಜಿತ್ ಶೆಟ್ಟಿ.